ವೆಲ್ಕಮ್ ಬ್ಯಾಕ್. ಬೀದಿ ಬದಿ ವ್ಯಾಪಾರಿಗಳು ಏನೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಈ ಗ್ಯಾಸ್ ಸಂಕಷ್ಟ ತಪ್ಪಿದ್ದಲ್ಲ. ಈಗ ಒಂದೆರಡು ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಇದೆ. ಮುಂದೆ ಹೋಟೆಲ್ ಕ್ಲೋಸ್ ಮಾಡುವ ಪರಿಸ್ಥಿತಿ ಇದೆ. ಇದರಿಂದಾನೇ ಜೀವನ ಮಾಡ್ತಿದ್ದೇವೆ, ಮುಂದೇನು ಅನ್ನುವಂತಹ ಚಿಂತೆ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ನ್ಯೂಸ್ 18ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ನಾವು ಇದರಿಂದಾನೇ ಜೀವನ ನಡೆಸ್ತಾ ಇದ್ವಿ, ಆದ್ರೆ ಇದೀಗ ಈ ರೀತಿಯ ಗ್ಯಾಸ್ ಎಮರ್ಜೆನ್ಸಿ ನಮ್ಗೆ ಜೀವನಕ್ಕೆ ಆಧಾರ ಆಗಿದ್ದ ಇದನ್ನೇ ನಿಲ್ಲಿಸುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಯಾವತ್ತೂ ಕೂಡ ಹೀಗಾಗಿರ್ಲಿಲ್ಲ, ಕೋವಿಡ್ ಟೈಮಲ್ಲೂ ಕೂಡ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ನಮಗೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟದ ಬಗ್ಗೆ ಅರುಣ್ ಕುಮಾರ್ ಕದಂ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನಾವೀಗ ಕಲಬುರಗಿಯ ಲಾಲ್ಗಿರಿ ಕ್ರಾಸ್ ಬಳಿ ಇರುವಂತಹ ಒಂದು ಸ್ಟ್ರೀಟ್ ಫುಡ್ ಅಲ್ಲಿ ಇದ್ದೀವಿ. ಈ ಒಂದು ಬಂಡಿಯಲ್ಲಿ ಸುಮಾರು ಬೆಳಗ್ಗೆಯಿಂದಲೇ ಮಧ್ಯಾಹ್ನವರೆಗೆ ಈ ಒಂದು ಏನು ಬಂಡಿ ಇದೆ, ಈ ಒಂದು ಇದರಲ್ಲಿ ಏನಂತಂದ್ರೆ ಸಾಕಷ್ಟು ಜನರಿಗೆ ತಿಂಡಿ ತಿನಿಸುಗಳನ್ನು ಮಾಡಿಕೊಡ್ತಾರೆ. ಆದರೆ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ತೊಂದರೆ ಆಗ್ತದೆ. ಆದರೆ ಒಂದೆರಡು ದಿನಗಳಿಗೆ ಮಾತ್ರ ಆಗುವಷ್ಟು ಈಗ ಸಿಲಿಂಡರ್ನ ನಮ್ಮ ಹತ್ರ ಬಳಿ ಇರುವಂಥದ್ದು. ಆದರೆ ಇನ್ನು ಮುಂದೆ ಒಂದೆರಡು ದಿನ ಕಳೆದರೆ ನಮಗೆ ಸಿಲಿಂಡರ್ ಸಿಗದೆ ಇರುವುದರಿಂದ ಸಾಕಷ್ಟು ಕಷ್ಟ ಆಗುತ್ತೆ. ನಾವು ಈ ಒಂದು ಸ್ಟ್ರೀಟ್ ಫುಡ್ ಅಂಗಡಿ ನಾವು ಬಂದ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ನಾವು ಪ್ರತಿದಿನ ಕೂಡ ಇದರ ಮೇಲೆ ಜೀವನವನ್ನು ನಡೆಸ್ತಿದ್ದೀವಿ. ಆದರೆ ಇದೇ ಬಂದಾದ್ರೆ ನಮ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಏನು ಇಲ್ಲಿ ಎಂಪ್ಲಾಯಿಗಳು ಏನು ಕೆಲಸನ ಮಾಡ್ತಾರೆ ಲೇಬರ್ಗಳು, ಅವರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸಿನ ಅಭಾವ ಉಂಟಾಗಿದೆ. ನಿಮ್ಗೆ ಗ್ಯಾಸ್ ಸಿಲಿಂಡರ್ ಸಿಗ್ಲತ್ತದೆ ಸರ್? ನಮ್ಮಲ್ಲಿ 3,000 ರೂಪಾಯಿ ಕೊಟ್ಟು 2 ಸಿಲಿಂಡರ್ ತಂದೀನಿ ಸರ್ ನಾನು ಮೊನ್ನೆ ರಾತ್ರಿ ಸರ್. ಈಗ ಇನ್ನೊಂದು 2 ದಿವಸ ಆಗ್ತದೆ ಸರ್ ನಮ್ಮ ವ್ಯಾಪಾರ. ನಮ್ಮ ವ್ಯಾಪಾರ ಅಂದ್ರೆ ಸರ್ ಗರಂ ಕೊಡ್ಬೇಕು ಸರ್ ನಮ್ಮದು. ಯಾಕಂದ್ರೆ ಬೇರೆ ಥರ ಇದು ಒಂದು ಸುಸ್ಲಾ ಐಟಮ್ ಇರ್ತದೆ ರೀ, ಅದು ಹೆಂಗೆ ನಾವು ಮನೆ ಮಾಡ್ಕೊಂಡು ಬರ್ತೀವಿ ರೀ. ಇದು ಇಡ್ಲಿ ವಡ ಏನಾದ್ರು ಸರ್ ಅದಕ್ಕೆ ಕಂಪಲ್ಸರಿ ಬೇಕೇ ಸರ್. ಗ್ಯಾಸ್ ಇರಲಿಲ್ಲ ಅಂದ್ರೆ ನಮ್ಗೆ ನಡೆಯಲೇ ಸರ್. ನಮ್ಗೆ ಏನಾದರೂ ಅದು ಅನುಕೂಲ ಮಾಡಿಕೊಟ್ರೆ ಅಂದರೆ ನಮ್ಮದು ವ್ಯಾಪಾರ ಮುಂದೆ ನಡೀತದೆ ಸರ್. ನಮ್ಮದು ದಿನನಿತ್ಯ ಇದ್ರ ಬಗ್ಗೆ ಸರ್. ಈಗ ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚಿನ ಪ್ರಮಾಣದ ದುಡ್ಡನ್ನು ತೊಗೊಳ್ತಾ ಇದ್ದಾರೆ. ತೊಗೊಂಡ್ರಿ ಸರ್, ಹೆಚ್ಚಿನ ಪ್ರಮಾಣದ ದುಡ್ಡು ತೊಗೊಂಡ್ರಿ ಸರ್. ಈಗ 3,000 ತೊಗೊಂಡು ನಾವು ತಂದೇವು ಸರ್. ಈಗ ವ್ಯಾಪಾರ ಅಂತೂ ಇನ್ನೂ ಬಂದಾಗಿಲ್ಲ, ಇಲ್ಲಿವರೆಗೆ ರೀ. ಮತ್ತು ಈಗ ಮುಂದೆ ಸಿಗಲಿಲ್ಲಪ್ಪ ಅಂತಂದ್ರೆ ಸಿಗಲ್ಲ ಅಂತಲೇ ಹೇಳ್ಯಾರಿ ಸರ್. 3 ಕೊಟ್ರೇನು 3.5 ಕೊಟ್ಟರು ಸಿಗಲ್ಲ ಅಂತಲೇ ಹೇಳ್ಯಾರಿ. ಸಿಗಲಿಲ್ಲಪ್ಪ ಅಂದ್ರೆ ಬಂದೇ ಆತ ಸರ್ ವ್ಯಾಪಾರ. ಈಗ ಯಾಕಂದ್ರೆ ಇದರಿಂದ ಏನಾದ್ರು ವ್ಯಾಪಾರ ಬರೋದು, ಆದಾಯ ಬರೋದು ಕಡಿಮೆ. ಅದೇ ಸಿಲಿಂಡರ್ಗೆ ಹೆಚ್ಚಿನ ಪ್ರಮಾಣದ ಡಬಲ್ ರೇಟನ್ನು ಕೊಟ್ಟಾಗ ನಿಮ್ಗೇನು ಉಳಿಯಲ್ಲ ಸರ್? ಆದಾಯ ಬೇಡ್ರಿ ನಮಗೆ ಬದುಕಲಿಕ್ಕೆ. ಈಗ ಸರ್ 6-8 ಜನ ಇದ್ದೀವಿ ನಾವು ರೀ. ನಮ್ಗೆ ಆದಾಯ ಬೇಡ್ರಿ. ನಮ್ಗೇನದ ನಮಗೆ ಬದುಕಲಿಕ್ಕೆ ಇವತ್ತಿಗೆ ಬದುಕಿದ್ರೆ ಸಾಕು. ನಮ್ದು ಹೆಂಗಿದೆ ಸರ್, ದಿನನಿತ್ಯ ಬದುಕದ ಸರ್. ದಿನ ಮಾಡೋದು, ದಿನ ಖರ್ಚು ಮಾಡೋದು, ಹಿಂಗೆ ಬದುಕದ ಸರ್. ಇನ್ನು ಒಂದು ದಿವಸ 2 ದಿವಸ ಆಗ್ತದೆ ಅಷ್ಟೇ. ಅದು ಆದ್ಮೇಲೆ ಹೆಂಗಂತ ಬಂದ್ ಆಗ್ತದೆ ಸರ್, ಗ್ಯಾರಂಟಿ ಬಂದ್ ಆಗ್ತದೆ ಸರ್. 2 ದಿವಸ ಆದ್ಮೇಲೆ ಬಂದ್ ಆಗಲೇಬೇಕು ರೀ. ಬಂದ್ ಆಗ್ತದೆ ಸರ್. ಕೊಟ್ಟರೆ ಚಾಲು ಇರ್ತದೆ ರೀ, ಕೊಡಲಿಲ್ಲ ಅಂದ್ರೆ ಬಂದ್ ಆಗ್ತದೆ ರೀ. ಆಲ್ಮೋಸ್ಟ್ ಅವ್ರು ಇಲ್ಲಂತಲೇ ಹೇಳಕತ್ತಾರೆ ಗ್ಯಾಸ. ಮತ್ತು ಇಲ್ಲಂತಂದ್ರೆ 2-3 ದಿವಸ ಆದ್ಮೇಲೆ ಬಂದ್ ಆಗ್ತದೆ ಸರ್. ಬಂದ್ ಆಯ್ತಪ್ಪ ಅಂದ್ರೆ ನಮ್ದು ಏನದ 8 ಮಂದಿಗೆ ಹೊಟ್ಟೆ ಮ್ಯಾಗ ತಣ್ಣೀರು ಬಟ್ಟಿನೇ ಸರ್. ಎಲ್ರಿಗೂ ಕೂಡ ಒಂದು ಕಷ್ಟ ಆಗುತ್ತೆ. ಪ್ರತಿನಿತ್ಯ ಕೂಡ ದುಡಿದು ನಾವು ಉಪಜೀವನ ಮಾಡ್ತೀವಿ. ಆದರೆ ಇದೇ ಬಂದಾದ್ಮೇಲೆ ನಮಗೆ ಉಪಜೀವನ ಮಾಡೋದು ಕಷ್ಟ ಆಗ್ತದೆ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜೀವ್ ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.